TDK ಪಂಡಿತರು ಮಗನ ಸಂದರ್ಶನ ನೋಡಿದಾಗ ಆವಾಗ ಸಾಗರದಲ್ಲಿ ಕ್ರಿಕೆಟಿನ ಒಂದು ಹುಚ್ಚು ಬಹಳಷ್ಟು ಯುವಕರಲ್ಲಿ ಇತ್ತು. ಮರ್ಚೆಂಟ್ಸ್ ಕ್ಲಬ್ ಅಂತ ಒಂದು ಇದ್ರಲ್ಲಿ ಕೊಂಕಣಗಿರಿ ಬೀದಿನಲ್ಲಿ ಒಂದು ಟೀಮ್ ಇತ್ತು. ಅಲ್ಲೇ ನಮ್ಮ ಮನೆನೂ ಚರ್ಚೆ ತರನೇ ಇದ್ದಿದ್ದು. ದೇವ್ ಪಂಡಿತ್ ಅಂತ ಅವರೇ ಮಾಡಿದ್ ಮನೆ, ಅವರೇ ಮನೆ ಮಾಡಿದ್ರು. ಅಲ್ಲೇ ಇದ್ರು. ಇವರೆಲ್ಲ ಸಣ್ಣವ್ರು ಅವಾಗ ಕಮಲಕ್ಷನ್ ನಮ್ಗೆ ಸ್ವಲ್ಪ ಬಹಳ ವ್ಯತ್ಯಾಸ ಇಲ್ಲ. ನನಗೂ ಅವ್ರಿಗೆ ಬಹಳ ವ್ಯತ್ಯಾಸ, ಏಜಿನಲ್ಲಿ ಅಂತ ವ್ಯತ್ಯಾಸ ಇಲ್ಲ. ಬಾಪಟ್ಟು ಟ್ರೂಪಿ ಅಂತ ಕಾಣುತ್ತೆ, ಒಂದು ಕಾಂಪಿಟೇಷನ್ ಏರ್ಪಡಿಸಿದಾಗ SS ಕುಮಟಾ ಹತ್ರ ಹೇಳ್ತೆ, ನಮ್ ಟೀಮ್ ಬಿಟ್ಬಿಟ್ಟು ಅನ್ಕೋಣ, ಏನ್ ಮಾಡಿದ್ರು ಸೇರ್ಸ್ಕೊಳಲ್ಲ ಅಂತ ಹಾಗೆ ಅಂತ. ನಾವೇ ಒಂದು ಟೀಮ್ ಮಾಡೋಣ ಹಾಗೆ ಅಂತೇಳಿ SS ಕುಮಟಾ ಹೇಳ್ತಾರೆ. ನಾವಿದ್ದಿದ್ದೆ SS ಕುಮಟಾ ಒಳ್ಳೆ ಕಾಮಿಟ್ರಿ ಮಾಡೋನು, ಬಹಳ ಒಳ್ಳೆ ಕಾಮಿಟ್ರಿ, ಇಂಗ್ಲಿಷು ಕನ್ನಡದಲ್ಲಿ ಒಳ್ಳೆ ಕಾಮಿಟ್ರಿ. ಆದ್ರೆ ಅವ್ರಿಗೆ ಕ್ರಿಕೆಟ್ ನಲ್ಲಿ ಅಷ್ಟು ಹುಚ್ಚಿರ್ಲಿಲ್ಲ. ಇವರಿಗೆ SS ಕುಮಟಾಗ ಹುಚ್ಚಿರ್ಲಿಲ್ಲ. ನನಗೆ ಹೇಳಿದ್ರೆ ಶಿವಮೊಗ್ಗದಿಂದ ಒಂದು 4-5 ಪ್ಲೇಯರ್ ಕರ್ಕೊಂಬಾರ, ನಾನು ಚೀಟಿ ಕೊಡ್ತೀನಿ ಹಾಗೆ ಅಂತ. ಇಲ್ಲದ ಪ್ಲೇಯರ್ ಕರ್ಕೊಂಡು ಸಾಗರಕ್ಕೆ ಹೋದೆ. ಸಾಗರಕ್ಕೆ ಹೋಗಿ ಆಟ ಆಡಿದ್ವಿ. ಫೈನಲ್ಗೆ ಬಂದಾಗ ಸುಧಾಕರ್ ಟೀಮ್ ಸೋತೋಗ್ಬಿಡುತ್ತೆ. ನಿಮ್ ಟೀಮಲ್ಲಿ? ನಮ್ ಟೀಮ್ ನಲ್ಲಿ ಸೋತೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿಂದ ದುರ್ಗಿಗುಡಿಯಲ್ಲಿರ್ತಕ್ಕಂಥ ಪ್ಲೇಯರ್ಸ್ ಕರ್ಕೊಂಡು ಎಕ್ಸ್ಪರ್ಟ್ಸ್ ಸೋತೋಗ್ಬಿಡುತ್ತೆ. ಅವಾಗ ಟ್ರೂಪಿ ಮುನ್ಸಿಪಲ್ ಆಫೀಸ್ ಮುಂದಗಡೆ ಒಂದು ಫಂಕ್ಷನ್ ಮಾಡಿ ಬಾಪಟ್ ಟ್ರೂಪಿನ ನಾನು ಕೊಡ್ತಾರೆ. ನಾನು ಅವಾಗ ಇನ್ನೊಂದು ಟೀಮಿನ ಕ್ಯಾಪ್ಟನ್ ಆಗಿದ್ದೆ.